ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಪ್ರಸಂಗಿ 3ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ, ಏನೆಲ್ಲ ನಡೆದಿಲ್ಲವೋ, ಆ ಎಲ್ಲಾ ಕಾರ್ಯಗಳನ್ನ ದೇವರು ಆತನ ಸಮಯದಲ್ಲಿ ನಿಮಗೆ ಅಂದವಾಗಿ ಮಾಡಿಕೊಡುವಾತನಾಗಿದ್ದಾನೆ. ಇದುವರೆಗೂ ನೀವು ಅನೇಕ ಪ್ರಾರ್ಥನೆಗಳನ್ನ ದೇವರ ಸನ್ನಿಧಾನದಲ್ಲಿ ಇಟ್ಟು ಆ ಪ್ರಾರ್ಥನೆಗೆ ಉತ್ತರಕ್ಕಾಗಿ ನೀವು ಕಾಯ್ತಿರಬಹುದು ಪ್ರಿಯರೇ. ಆದರೆ ದೇವರ ಸಮಯದಲ್ಲಿ ದೇವರು ನೀವು ಮಾಡುತ್ತಿರುವಂತಹ ಪ್ರಾರ್ಥನೆಗೆ ಹೆಚ್ಚಿನದಾಗಿ ಅದನ್ನ ಅಂದವಾಗಿ ಸುಂದರವಾಗಿ ಮಾಡಿ ನಿಮಗೆ ಕೊಡುವಾತನಾಗಿದ್ದಾನೆ. ಆದುದರಿಂದ ನಿಮಗೆ ನೀವು ಏನು ಬೇಕೆಂಬುದಾಗಿ ಬಯಸಿ ನಿಮ್ಮ ಜೀವಿತದಲ್ಲಿ ಬೆಳೆಯಲು, ದೇವರ ನಾಮವನ್ನ ಮಹಿಮೆ ಪಡಿಸಲು ನೀವು ಯಾವುದಕ್ಕೆಲ್ಲ ಪ್ರಾರ್ಥನೆ ಮಾಡುತ್ತಿದ್ದೀರೋ ಆ ಎಲ್ಲಾ ಕಾರ್ಯಗಳನ್ನ ದೇವರು ಆತನ ಸಮಯದಲ್ಲಿ ಸುಂದರವಾಗಿ ಮಾಡಿಕೊಡುವಾತನಾಗಿದ್ದಾನೆ. ಆದುದರಿಂದ ನೀವು ನಿಮ್ಮ ಪ್ರಾರ್ಥನೆಯನ್ನ ಮುಂದುವರೆಸಿ ಆತನಲ್ಲಿ ಇಟ್ಟಿರುವಂತಹ ಭರವಸೆಯನ್ನ ಕಳೆದುಕೊಳ್ಳದ ಹಾಗೆ ಮುಂದುವರೆಯಿರಿ. ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ನೀವು ಉತ್ತರವನ್ನ ಹೊಂದಿಕೊಳ್ಳುತ್ತೀರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಅಪ್ಪ, ಈ ದಿನದ ವಾಕ್ಯದ ಪ್ರಕಾರವಾಗಿಯೇ ನಿನ್ನ ಸಮಯದಲ್ಲಿ ಎಲ್ಲಾ ಕಾರ್ಯಗಳನ್ನ ಅಪ್ಪ ಅದ್ಭುತವಾಗಿ ಅಂದವಾಗಿ ನಿರ್ಮಿಸಿ ಕೊಡುವಾತನು ನೀನಾಗಿದ್ದೀಯಪ್ಪ. ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅವರು ಏನೆಲ್ಲ ಕರ್ತನೆ ಪ್ರಾರ್ಥನೆ ಮಾಡಿದ್ದಾರೋ ಆ ಎಲ್ಲಾ ಪ್ರಾರ್ಥನೆಗೆ ಸ್ವಾಮಿ ಉತ್ತರವನ್ನ ನಿನ್ನ ಸಮಯದಲ್ಲಿ ಕೊಡಬೇಕಾಗಿ, ಅದನ್ನ ಅಂದವಾಗಿ ರೂಪಿಸಿ ಅವರಿಗೆ ಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.